ಇವತ್ತು ನಾವು ಡಾಕ್ಟರ್ ಬಸವರಾಜ್ ಅವರಿಗೆ ಮತ ಚಲಾಯಿಸೋದ್ರ ಮೂಲಕ ಪ್ರಧಾನಮಂತ್ರಿ ಮೋದಿಜಿ ಅವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡೋದ್ರಿಂದ ಈ ದೇಶಕ್ಕೆ ಏನು ಒಳ್ಳೇದಾಗುತ್ತೆ ಅನ್ನೋದನ್ನ ನಾವು ಮನೆ ಮನೆಗೆ ಹೋಗಿ ನಾವು ತಿಳಿಸಬೇಕಾಗುತ್ತೆ. ಇವತ್ತು 5 ಗ್ಯಾರಂಟಿಗಳನ್ನ ನಾವು ನಿಲ್ಲಿಸ್ಬಿಡ್ತೀವಿ ಅಂತಂದ್ರೆ ಅಷ್ಟು ಸುಲಭವಾಗಿ ನಾವು ಯಾರು ಕೂಡ ಬಿಡೋರಲ್ಲ. ಆ ಭಗವಂತ ಇವತ್ತು ಈ ಹಿಂದೆ ನಾನು ಒಬ್ಬನೇ ಇದ್ದೆ. ಇವತ್ತು ನನ್ನ ಜೊತೆಯಲ್ಲಿ ಸುಮಾರು 66 ಮಂದಿ, ಆ ಕಡೆ JDS ಅವರು 19 ಮಂದಿ, ಎಲ್ಲರೂ ಸೇರಿದ್ರೆ 85-90 ಮಂದಿ ಇದೀವಿ ನಾವು. ಇವತ್ತು ಏನಾದ್ರೂ ಇವರು ಈ ಗ್ಯಾರಂಟಿಗಳ ಬಗ್ಗೆ ನಾವು ನಿಲ್ಲಿಸ್ತೀವಿ ಅಂತಂದ್ರೆ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಬೀದಿಗೆ ಎಳ್ಕೊಂಡು ಬಂದು ಆ ಗ್ಯಾರಂಟಿಗಳು ಇಸ್ಕೊಳ್ಳೋ ಜವಾಬ್ದಾರಿ ನಮ್ದು ಬಂದಿದೆ. ಅವ್ರು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳ ಹೆಸರಲ್ಲೇ ಅಧಿಕಾರಕ್ಕೆ ಬಂದಿದ್ದೀರಲ್ಲ ನೀವು. ಇವತ್ತು ಆ ಗ್ಯಾರಂಟಿಗಳನ್ನ ಮತ್ತೆ ಕೊಡಲ್ಲ ಅನ್ನೋದು ಹೇಗೆ ಬರುತ್ತೆ? ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ 5 ವರ್ಷ ಈ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿಗಳಾಗಿರಿ ಅಂತ ಹೇಳಿ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಮತ್ತೆ MP ಎಲೆಕ್ಷನ್ ನಿಮ್ಮ ಎಲೆಕ್ಷನ್ ಅಲ್ಲ ಇದು, ನಿಮ್ಮ ರಾಹುಲ್ ಗಾಂಧಿ ಎಲೆಕ್ಷನ್ ಅಲ್ಲ, ಅದು ಸೋನಿಯಾ ಗಾಂಧಿ ಅವರ ಎಲೆಕ್ಷನ್ ಅಲ್ಲ ಇದು. ಇವತ್ತು ಸೋನಿಯಾ ಗಾಂಧಿ ಅವರು ಚುನಾವಣೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗೆಲ್ಲಲ್ಲ ಅನ್ನುವಂತ ಒಂದು ವಿಚಾರದಲ್ಲಿ ಈಗಾಗಲೇ ಅವರು ರಾಜ್ಯಸಭಾ ಸದಸ್ಯರಾಗಿ ಹೋಗ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಇವತ್ತು ನಮ್ಮ ದೇಶದಲ್ಲಿ ಯಾವ ಕ್ಷೇತ್ರದಲ್ಲಿ ಅವರು ನಿಲ್ಲಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಅವರು ವಯನಾಡು ಲಾಸ್ಟ್ ಮಿನಿಟ್ಗೆ ಮತ್ತೆ ಇನ್ನೊಂದು ಕಡೆ ಅಂದ್ರೆ ಗಾಬರಿ ಇದೆ, ಗೆಲ್ತೀವ ಅನ್ನೋಂತ ಅವ್ರಿಗೆ ಧೈರ್ಯ ಇಲ್ಲ, ಗೊಂದಲದಲ್ಲಿ ಇದ್ದಾರೆ ಅವರು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಆ ಗೊಂದಲದಲ್ಲಿ ಇಲ್ಲ. ನಿನ್ನೆ ನಮ್ಮ ನಾಡಗೌಡರು ಸಿಂಧನೂರು ನಮ್ಮ ಮಾಜಿ ಮಂತ್ರಿಗಳು ತುಂಬಾ ಒಳ್ಳೆಯ ಒಂದು ಮಾತನ್ನು ಹೇಳಿದ್ರು. ಇವತ್ತು ನಾವು ಒಂದು ಪಲ್ಲಕ್ಕಿಯನ್ನ ಯಾರಾದ್ರೂ ತಗೊಂಡು ಹೋಗ್ತಾ ಇದ್ರೆ ಆ ಪಲ್ಲಕ್ಕಿಯಲ್ಲಿ ಭಗವಂತನ ಮೂರ್ತಿ ಇದ್ರೆ ನಾವು 2 ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ ನಾವು. ಇವತ್ತು ಭಾರತೀಯ ಜನತಾ ಪಕ್ಷ ಅನ್ನೋ ಪಲ್ಲಕ್ಕಿಯಲ್ಲಿ ನರೇಂದ್ರ ಮೋದಿಜಿ ಅನ್ನುವಂತ ಒಬ್ಬ ಮೂರ್ತಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರಂತ ಇದೆ. ಇವತ್ತು ಕಾಂಗ್ರೆಸ್ ಪಲ್ಲಕ್ಕಿಯಲ್ಲಿ ಯಾರ ಮೂರ್ತಿ ಇದೆ? ಇವತ್ತು ಅವ್ರಿಗೆ ಧೈರ್ಯ ಇಲ್ಲ, ಇವರು ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳುವಂತ ಆ ತಾಕತ್ತು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಬಂಧುಗಳೇ. ಇವತ್ತು ಇಡೀ ದೇಶದಲ್ಲಿ 100 ಸೀಟ್ ಕೂಡ ಅವ್ರು ಗೆಲ್ಲಲ್ಲ ಅನ್ನೋಂಥದ್ದು ಈಗಾಗಲೇ ತೀರ್ಮಾನ ಆಗಿದೆ. ಹಾಗಾಗಿ ಇವತ್ತು ರಾಜಶೇಖರ್ ಹಿಂದಾಳ್ ಗೆಲ್ಲೋದ್ರ ಮೂಲಕ ಅವ್ರಿಗೆ ಏನ್ ಸಾಧನೆ ಮಾಡೋದಕ್ಕೆ ಆಗುತ್ತೆ ತಾವೆಲ್ಲರೂ ಕೂಡ ಯೋಚನೆ ಮಾಡಿ. ಇವತ್ತು ನಮ್ಮ ದೇಶದ ಹಿತದೃಷ್ಟಿಯಿಂದ, ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಹಿತದೃಷ್ಟಿಯಿಂದ, ಈ ಭಾಗ ಸಮಗ್ರ ಅಭಿವೃದ್ಧಿ ಆಗುವಂತ ಒಂದು ದೃಷ್ಟಿಯಿಂದ ನಾವು ಭಾರತೀಯ ಜನತಾ ಪಕ್ಷದ ಕಮಲದ ಗುರ್ತಿಗೆ ಡಾಕ್ಟರ್ ಬಸವರಾಜ್ ಅವರಿಗೆ ನಾವು ಮತ ಚಲಾಯಿಸೋದ್ರ ಮೂಲಕ